ಹಲೋ. ಹಲೋ. ಏನ್ ಮಾಡ್ತಿದ್ದೆ ಬೇಬಿ? ನಿನ್ನ ಕನಸಲ್ಲೇ ಮಲಗಿದ್ದೀನಿ. ಏನು ಗೊತ್ತಾ, ಹ್ಮ್. ನಂಗೆ ಏನೇನೋ ಕನ್ಸಲ್ಲಿ ಬಂದಿತ್ತು. ಆ ಕನ್ಸಲ್ಲಿ ನೀನ್ ನನಗೆ ಏನೇನೋ ಮಾಡ್ತಿದ್ದು. ಏನು ಮಾಡ್ತಿದ್ದೆ? ಹೇಳಕ್ಕೆ ನಾಚಿಕೆ ಆಗುತ್ತೆ, ಭಯ ಆಗುತ್ತೆ. ಹೋಗು. ನನ್ನ ಹತ್ರ ಯಾವ್ದು ನಾಚಿಕೆ ಹೇಳ? ಏನ್ ಗೊತ್ತಾ, ಕನಸ್ತಾನೆ. ಈ ಕನಸು ಏನೋ ಇವಾಗ ಒಂದ್ 2-3 ವರ್ಷದ್ದು ಇರ್ಬೇಕು ಅನ್ಸುತ್ತೆ, ಹಳೇದು. ನಾನು ನೀನು ನಾರ್ಮಲ್ ಆಗಿ ಫೋನಲ್ಲಿ ಮಾತಾಡ್ತೀವಲ್ಲ, ಆ ಥರನೇ ಮಾತಾಡ್ತಿದೀವಿ. ನಿನ್ ಹತ್ರ ಜಗಳ ಆಗ್ತಿದ್ದೀನಿ. ಯಾವಾಗ ನೋಡ್ರು ನಿನಗೆ ಫ್ರೆಂಡ್ಸು ಅಂತ ಅಂತಿರ್ತೀವಿ. ನನಗೆ ಅಂತ ಟೈಮೇ ಕೊಡಲ್ವಲ್ಲ, ಯಾಕೆ ಅಂತ. ಅದಕ್ಕೆ ನೀನು ನನ್ನ ಮೇಲೆ ರೇಗಾಡ್ಕೊಂಡು ಹೋಗಿದ್ಯಾ. ನಾನು ಗೋಳಾಡ್ಕೊಂಡು ಸುಮ್ಮನಾಗ್ಬಿಟ್ಟಿದೀನಿ ಅಷ್ಟೇ. ನಾನು ಆಮೇಲೆ ಫೋನ್ ಮಾಡ್ಬಿಟ್ಟು ಅಷ್ಟೇ ಬ್ರೇಕಪ್ ಬಿಡು ಅಂತೆಲ್ಲ ಅಂದೆಲ್ಲ ಆದ್ಮೇಲೆ ನಾನೊಂದ್ ಟೈಮು ದೇವಸ್ಥಾನಕ್ಕೆ ಹೋಗಿದ್ದೀನಿ. ನೀನು ಅದೇ ದೇವಸ್ಥಾನಕ್ಕೆ ಬಂದಿದ್ಯಾ ಗೊತ್ತಾ? ಹೌದಾ? ದೇವಸ್ಥಾನದಲ್ಲಿ ದೇವ್ರ ಕೈ ಮುಕ್ಕೊಂಡು ನಿಂತ್ಕೊಂಡು ಒಂದ್ ಪ್ರದಕ್ಷಿಣೆ ಹಾಕೋಬರೋಣ ಅಂದ್ರೆ ನೀನ್ ನನ್ನನ್ನ ಬಂದ್ ಮಾತಾಡ್ಸಿಬಿಟ್ಟೆ. ನೀನು ನೋಡಿ ದೇವಸ್ಥಾನ ಅನ್ನೋದು ಒಂದನ್ನೇ ಹಗ್ ಮಾಡ್ಕೊಂಡು ಆಳ್ತಿದ್ದೆ, ಚಿಕ್ಕ ಮಗು ತರ. ಆಮೇಲೆ ನೀನು ಏನಿಲ್ಲ, ಇದು ದೇವಸ್ಥಾನ ಹಂಗೆಲ್ಲ ಮಾಡ್ಬಾರ್ದು, ನಡಿ ಆಚೆಗೆ ಅಂತ ಅಂದ್ಬಿಟ್ಟು ಆಚೆ ಕಡೆ ಕರ್ಕೊಂಡ್ಬಂದೆ. ಕರ್ಕೊಂಡೆಲ್ಲ ಬಂದ್ಮೇಲೆ ಫಸ್ಟ್ ಆಚೆಗಡೆ ದೇವಸ್ಥಾನದಿಂದ ಕರ್ಕೊಂಡ್ ಬಂದ್ಮೇಲೆ ಕೇಳ್ದೆ, ಇಷ್ಟು ದಿನ ನನ್ನ ಹತ್ರ ಮಾತಾಡಿದ್ರೆ ಹೆಂಗಿದ್ದೆ ನೀನು ಅಂತ. ಆಮೇಲೆ ಹಂಗೆ ಮಾತಾಡ್ತಾ ನಾವೆಲ್ಲ ಮನೆಗ್ ಬಂದ್ವಿ. ಮನೆಗ್ ಬಂದಾದ್ಮೇಲೆ ನೀನು ಇದೆಯಲ್ಲ ಕಳ್ಳ, ನೀನು ಹುಟ್ಟು ಪೋಲಿ ನನ್ಗ ಆಗೋಗಿದ್ಯಾ ನೀನಂತೂ. ಕನ್ಸಲ್ಲೂ ಬಿಡಲ್ಲ ಅಲ್ಲ ನನ್ನನ್ನ. ಬ್ರೇಕಪ್ ಆಗ್ತಾ ಇರೋದು ಪ್ಯಾಚಪ್ ಆಗಿದೆಯಲ್ಲ, ಇವಾಗ ನಾನು ನೀನು ಪ್ಯಾಚಪ್ ಮಾಡ್ಕೊಳೋಣ ಬಾ ಅಂದ್ಬಿಟ್ಟು ರೂಮಿಗೆ ಹೇಳ್ಕೊಂಡು ಹೋದೆ ಬೇಬಿ ನೀನು. ಆಮೇಲೆ ತುಂಬಾ ಹೊತ್ತು ನಾನು ನಿನ್ನ ಹಗ್ ಮಾಡ್ತಿದ್ದೆ, ಕಿಸ್ ಮಾಡ್ತಿದ್ವಿ ಇಬ್ರು ಕೂಡ. ಅದಾದ್ಮೇಲೆ ನೀನು ಅದನ್ ಕೊಟ್ಟೆ ನನಗೆ, ಗೊತ್ತಾ? ಯಾವ್ದು ನೀನು? ಬಾಳೆಹಣ್ಣು. ನನ್ ಫೇವ್ರೇಟ್. ಅದೇ ಬಾಳೆಹಣ್ಣು. ಚೆನ್ನಾಗಿ ತಿಂದು ಜ್ಯೂಸ್ ಕುಡ್ದಾ? ಚೆನ್ನಾಗಿ ಬಾಳೆಹಣ್ಣು ತಿಂದು ಜ್ಯೂಸ್ ಕುಡ್ದಾ? ಜ್ಯೂಸ್ ಕುಡಿದಿಲ್ಲ, ಬಾಳೆಹಣ್ಣು ಫಸ್ಟ್ ಚೆನ್ನಾಗಿ ತಿಂದೆ. ಆಮೇಲೆ ಅಲ್ಲಿ ಪಕ್ಕನೇ ಇತ್ತು ಡ್ರೈ ಜಾಮೂನು, ಅದನ್ನು ಸ್ವಲ್ಪ ಕಚ್ಚಿ ತಿಂತಿದ್ದು. ಅವಾಗ ನಾನೇನ್ ಮಾಡ್ತಿದ್ದೆ ಅಂತ ಹೇಳ, ನನಗೆ ಗೊತ್ತು. ಏನ್ ಮಾಡ್ತಿದ್ದೆ? ತೋತವಡೆ ತಿಂತಾ ಇದ್ದೆ. ಕರೆಕ್ಟ್ ತಾನೇ? ಹೌದು. ಆಮೇಲೆ ಇಬ್ರು ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ, ಸ್ನಾನ ಮಾಡಿಲ್ಲ ಅಂದ್ಬಿಟ್ಟು ನೀನ್ ಸ್ನಾನ ಮಾಡ್ಕೊಳಕ್ ಹೋದೆ. ಹಾಗೆ ನಿನ್ ಜೊತೆ ನಾನು ಬಂದ್ಬಿಟ್ಟೆ ಸ್ನಾನ ಮಾಡೋಣ ಅಂತ. ಇಬ್ರು ಜೊತೆಲೆ ಸ್ನಾನ ಮಾಡ್ತಿದ್ವಿ ಗೊತ್ತಾ? ನಿಜವಾಗ್ಲು. ತಿರ್ಗಾ ಯಾವಾಗ ಅದು ರೀಕ್ರಿಯೇಟ್ ಮಾಡೋದು, ಕನ್ಸರ್ನನ್ಸ್ ಮಾಡೋದು? ನೀನ್ ಯಾವಾಗ ಹೇಳ್ತೀಯೋ ಅವಾಗ. ನಮ್ ಸೀರಿಯಸ್ಲಿ ಇವಾಗೆಲ್ಲ ನಿನ್ ಜೊತೆ ಈ ತರ ಎಲ್ಲ ಮಾಡ್ಬೇಕು ಅನ್ಸ್ತದೆ. ಬಂದ್ಬಿಡು ಬೇಬಿ ನೀನು. ಆದಷ್ಟು ಬೇಗ ಬರ್ತೀನಿ. ಹಂಗಂತ್ಯ ಅಷ್ಟೇ, ಬರೋದಿಲ್ಲ ನೀನು. ನಿಜ ಬರ್ತೀನಿ. ಬಟ್ ಇಬ್ರು ಜೊತೆಲೆ ಸ್ನಾನ ಮಾಡ್ಬೇಕು. ಆಯ್ತು. ಆ ಸ್ನಾನ ಮಾಡ್ಬೇಕಾದ್ರೆ ನಮ್ಮಿಬ್ರು ಫೀಲಿಂಗ್ಸ್ ಅಲ್ಲೇ ಮಾಡ್ಕೋಬೇಕು. ಜಾಯಿನ್ ಮಾಡ್ಬಿಟ್ಟೆ ಸ್ನಾನ ಮಾಡ್ಕೊಳ್ಳೋಣ. ಜಾಯಿನ್ ಮಾಡಿ ನೀನ್ ಪುಷ್ ಮಾಡ್ಬೇಕು, ನಾನ್ ಫೀಲ್ ಮಾಡ್ಕೋಬೇಕು. ಅದಾದ್ಮೇಲೆ ಫಾಸ್ಟ್ ಆಗಿ ಮಾಡಿ ಸುಮ್ನಾಗ್ಬೇಕು. ಅವಾಗ ನಾನು ಇರೋದು ಜಗಳ ಆಡ್ಬೇಕು.
ಅರ್ಧಂಬರ್ಧ ಮಾಡಿ ಸುಮ್ಮನಾಗ್ತೀಯ, ಮಾಡಂಗಿದ್ರೆ ಫುಲ್ ಮಾಡು ಅಂತ. ಆಯ್ತು, ಅವಾಗ ಕೋಪ ಬಂದು ನಿನ್ನೆ ಚೆನ್ನಾಗಿ ಮಾಡ್ಬೇಕು. ಅದು ಬಾಳೆಹಣ್ಣ ಕಚ್ಕೊಂಡ್ ತಿನ್ಬೇಕು ಅನ್ಸ್ತಿದೆ ನನಗೆ, ಇವಾಗ ಹೋಗ್ಬೇಕು. ಏನ್ ಗೊತ್ತಾ ಬೇಬಿ, ಏನು ಮಿಲ್ಕ್ ಕುಡಿದ್ರೆ ಎನರ್ಜಿ ಬರುತ್ತಂತೆ, ಬಾಳೆಹಣ್ಣು ತಿಂದ್ರೆ ಎನರ್ಜಿ ಬರುತ್ತಂತೆ. ಅದಕ್ಕೆ ನಿಂಗೆ ಮಿಲ್ಕು, ನಿಂಗೆ ಬಾಳೆಹಣ್ಣು. ಮತ್ತೆ ಯಾವಾಗ ಇದನ್ನ ರೀಕ್ರಿಯೇಟ್ ಮಾಡೋದು? 2-3 days ಬರ್ತೀನಿ. ನಿಜನಾ? ನಿಜ. ಏನ್ ಅನಿಸ್ತದೆ ಗೊತ್ತಾ ನನಗೆ, ಅಷ್ಟೊಂದೆಲ್ಲ ಕಾಯಕ್ ಬಿಡ, ನೀನ್ ಎಲ್ಲಿರಿ ಅಲ್ಲೇ ಬರ್ಬೇಕು ಅನಿಸ್ತದೆ. ಬಾ, ಯಾವಾಗ್ಲೂ ರೆಡಿ. ನೀನೇನ್ ಹೇಳ್ತೀಯ ಯಾವಾಗ್ಲೂ ರೆಡಿ ಅಂತ?